ಟೆಂಪಲ್ ರನ್ ಅನ್ನ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ. ಸಿದ್ದು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭು ಶಂಕರ್ಗೆ ರಾಜೀನಾಮೆ ಸಲ್ಲಿಕೆಯಾಗಿದೆ. ಬ್ರೇಕ್ಫಾಸ್ಟ್ ಸಭೆಯಲ್ಲೇ ಘೋಷಣೆ ಮಾಡಿದಂತಹ ಸಿದ್ದರಾಮಯ್ಯ, ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಕಣ್ಣೀರಿಟ್ಟಿದ್ದಂತಹ ಸಿದ್ದರಾಮಯ್ಯ ಇದೀಗ ಕೊನೆಗೂ ಕೂಡ ಪಟ್ಟದಿಂದ ಕೆಳಗಿಳಿದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಸಿದ್ದು ಫೈನಲಿ ರಾಜೀನಾಮೆಯನ್ನ ಸಲ್ಲಿಸೋದಾಗಿ ಸಚಿವರಿಗೆ ಹೇಳಿದಂತಹ ಸಿದ್ದರಾಮಯ್ಯ ಇದೀಗ ರಾಜೀನಾಮೆಯನ್ನ ಸಲ್ಲಿಸೋದಾಗಿ ಸಚಿವರಿಗೆ ಹೇಳಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕೊನೆಗೂ ಕೂಡ ಸಿಎಂ ಪಟ್ಟದಿಂದ ಕೆಳಗಿಳಿದಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯ ಹಿನ್ನೆಲೆ ಕಾರ್ಯದರ್ಶಿಗೆ ರಾಜೀನಾಮೆಯ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಸಿಎಂ ಸಿದ್ದು. ರಾಜಭವನದತ್ತ ಸಿದ್ದರಾಮಯ್ಯ ಆಗಮಿಸಿ ಕೊನೆಗೂ ಕೂಡ ರಾಜೀನಾಮೆಯ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಕಣ್ಣೀರಿಟ್ಟಿರ್ತಾರೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಕೂಡ ನಡೆಸಲಿದ್ದಾರೆ. ಸಿದ್ದು ರಾಜೀನಾಮೆ ಸಲ್ಲಿಸೋದಾಗಿ ಸಚಿವರಿಗೆ ಹೇಳಿದ್ದಂತಹ ಸಿದ್ದರಾಮಯ್ಯ ಇದೀಗ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಸಲ್ಲಿಕೆ ನೇನು ಕೆಲವೇ ಕ್ಷಣಗಳಲ್ಲಿ ಪ್ರೆಸ್ ಮೀಟ್ ಕೂಡ ಥಾವರ್ ಚಂದ್ ಗೆಹ್ಲೋಟ್ ಅನುಪಸ್ಥಿತಿ ಹಿನ್ನೆಲೆ ಸಭೆ ಕೂಡ ಮಾಡಲಿದ್ದಾರೆ. ಕಾರ್ಯದರ್ಶಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ. ಸಿದ್ದು ನಿರ್ಗಮನ, ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜಭವನದತ್ತ ಆಗಮಿಸಿರುವಂತದ್ದು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಫೈನಲಿ ಸಿಎಂ ಪಟ್ಟದಿಂದ ಸಿದ್ದರಾಮಯ್ಯ ಕೆಳಗಿಳಿದಿರುವಂತದ್ದು. ಒಂದಷ್ಟು ಗೊಂದಲಗಳಿತ್ತು. ಇನ್ನು 15 ದಿನ ತಾನು ಸಿಎಂ ಪಟ್ಟವನ್ನ ಬಿಟ್ಕೊಡೋದಿಲ್ಲ, ನನಗೆ ಸಮಯಾವಕಾಶ ಬೇಕು ಅಂತ ಕೇಳ್ತಾ ಇದ್ರು. ಮತ್ತೆ ಬೆಳಗ್ಗೆ ಆದಂತಹ ಬೆಳವಣಿಗೆಗಳು, ಸಿಎಲ್ಪಿ ಸಭೆಯನ್ನ ಮಾಡಬೇಕು, ಅಲ್ಲಿ ಜಿ ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. 40 ಶಾಸಕರ ಸಹಿ ಇರುವಂತಹ, ಬೆಂಬಲಿಗರ ಸಹಿ ಇರುವಂತಹ ಒಂದು ಪತ್ರ ಕೂಡ ರೆಡಿ ಆಗಿತ್ತು. ಯಾಕಂದ್ರೆ ಅಷ್ಟು ಸುಲಭವಾಗಿ ಬಿಟ್ಕೊಡೋದು ಬೇಡ, ಪರಮೇಶ್ವರ್ ಅವರಿಗೆ ಸ್ಥಾನವನ್ನ ಬಿಟ್ಕೊಡಬೇಕು, ಆ ಆಸೆಯನ್ನು ಕೂಡ ವ್ಯಕ್ತಪಡಿಸಿರ್ತಾರೆ ಸಿದ್ದರಾಮಯ್ಯ. ಬಟ್ ಈಗ ಫೈನಲಿ ರಾಜೀನಾಮೆಯ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಸಿದ್ದರಾಮಯ್ಯ. ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ ಆಗಿದೆ. ರಾಜಭವನ ಬೆಂಗಳೂರಿಗೆ ಆಗಮಿಸಿ ಬ್ರೇಕ್ಫಾಸ್ಟ್ ಸಭೆಯಲ್ಲೇ ಘೋಷಣೆ ಮಾಡಿರ್ತಾರೆ. ಕೊನೆಗೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು. ತುಂಬಾನೇ ಭಾವುಕರಾಗಿದ್ದಾರೆ ಸಿದ್ದರಾಮಯ್ಯ.